ಮೊದ್ಲೆಲ್ಲ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದ ಬಾಸ್. ಲ್ಯಾಂಡ್ ರೇಟ್ ಜಾಸ್ತಿ ಆದ್ಮೇಲೆ ಅವ್ರ ತಾತನ ಕಡೆಯಿಂದ ಒಂದು ಆಸ್ತಿನ ಸ್ವಲ್ಪನೇ ಮಾರಿ 6 ಸಿನಿಮಾ ಮಾಡಿದಾನೆ. ದುಡ್ಡು ಕೊಟ್ಟು ಯಾವ ನನ್ ಮಗನ ಇವ್ನು ಸಿನಿಮಾ ನೋಡಲ್ಲ ಬಾಸ್. ಆದ್ರೂ ಇವನ್ ಬಿಡಲ್ಲ, ಇವನೇ ದುಡ್ಡು ಕೊಟ್ಟು ಸಿನಿಮಾ ತೋರಿಸ್ತಾನೆ. ಅವನ್ ಮೈ ದುರ್ನಾತ, ಅದನ್ನೇ ಅವನು ಹೈಲೈಟ್ ಮಾಡ್ಕೊಂಡು ಸ್ಮೆಲ್ಲಿಂಗ್ ಸ್ಟಾರ್ ಅಂತ ಹೆಸರಿಟ್ಕೊಂಡಿದ್ದಾನೆ. ಚೆನ್ನಾಗಿದ್ದೀರಾ, ಇದು ಅವನ್ ಫೇಮಸ್ ಡೈಲಾಗ್ ಬಾಸ್. ಚೆನ್ನಾಗಿದ್ದೀರಾ? ಸಾಟ್ ಓಕೆ. ಆ ಪೈಟ್ಗಳನ್ನೆಲ್ಲ ಹಾಸ್ಪಿಟ್ಲಿಗೆ ತಾಕಿ. ಸೂಪರ್ ಫೈಟ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ರೇ ಡೈರೆಕ್ಟ್ರೆ, ಸರ್ ನಂಗೆ ಈ ಆಕ್ಷನ್ ಹೊಡಿ ಬಡಿ ಕಡಿ ಸೀನ್ಗಳು ಮಾಡಿ 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 ಬೋರ್ ಆಗ್ಬಿಟ್ಟಿದ್ದಾರೆ. ಹೊಸದೇನು ಕ್ರಿಯೇಟ್ ಮಾಡ್ರೆ. ಯಾವ ತರ ಸರ್? ರೈನ್ ಎಫೆಕ್ಟ್ ಅಲ್ಲಿ ಇಂಟೆನ್ಸ್ ಸೀನ್ ಮಿಕ್ಸ್ ಮಾಡಿ ರೊಮ್ಯಾಂಟಿಕ್ ಸಾಂಗ್ ಮಾಡಿ ಲಿಪ್ ಟು ಲಿಪ್ ಲಾಕ್ ಮಾಡಿದ್ರಿ. ಇದೇನಿದು? ನಾನೇನು ಮಾಡ್ದೇನೆ ವಾಂತಿ ಮಾಡ್ಕೋತಾವಳೆ. ಇಮ್ಯಾಜಿನೇಷನ್ ಸಾಕು ವಾಂತಿ ಮಾಡ್ಕೊಳಕ್ಕೆ. ನನ್ ಟ್ಯಾಲೆಂಟ್ ಅನ್ನ ಹಿಂಡಿ ರಸ ತೆಗಕ್ಕೆ ಇಂಡಿಯಾದಲ್ಲಿ ಒಬ್ಬ ಡೈರೆಕ್ಟರ್ ಇಲ್ಲ. ಹಾಲಿವುಡ್ ಇದ್ದಾರೆ, ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು. ಇವ್ನ್ ಟ್ಯಾಲೆಂಟ್ ಇಲ್ಲೇ ತಡ್ಕೊಳಕ್ ಆಗ್ತಿಲ್ಲ, ಇನ್ ಹಾಲಿವುಡ್ ಬೇರೆ ಕೇಳು. ಈ ಮೈಂಡ್ ವಯಸ್ಸ ನನಗೆ ಇಷ್ಟ ಆಗಲ್ಲ. ನಿಮ್ ನೋಡಕ್ಕೆ ACP ಸಾಹೇಬರು ಬಂದಿದ್ದಾರೆ. ಏನ್ ಸಮಾಚಾರ? ಸರ್, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನಿಮ್ಮನ್ನ ಲವ್ ಮಾಡ್ತಿದೀನಿ ಅಂತ ಹೇಳ್ತಿದ್ದಾಳೆ. ನೀವ್ ಇಲ್ಲ ಅಂತ ಕನ್ಫರ್ಮ್ ಆಗ್ಬಿಟ್ರೆ ನಾನು ಕಂಟಿನ್ಯೂ ಮಾಡ್ಕೋತೀನಿ. ಲಕ್ಷಾಂತರ ಹುಡುಗಿಯರು ನನ್ನನ್ನ ಲವ್ ಮಾಡ್ತೀನಿ ಅಂತ ಆಶಾ ಗೋಪುರ ಕಟ್ಕೊಂಡಿದ್ದಾರೆ. ಪೂರ್ ಕ್ರೇಜಿ ಗರ್ಲ್ಸ್. ಅದರಲ್ಲಿ ನಿನ್ನವಳು ಯಾರು? ಐ ಡೋಂಟ್ ನೋ. ಬಸ್ ಇವ್ರೆ. प्यास तू आ गई मन को रास रास, अब तो तू आजा पास पास है गुजारिश. ಈ ಹುಡುಗಿ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ನನ್ ಲವನ ನೀನಾಗ ಲವ್ ಮಾಡ್ತೀಯಾ? ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಮಿಸ್ಟರ್ ಸ್ಮೆಲ್ಲಿಂಗ್ ಸ್ಟಾರ್, ಇನ್ನೂ ಒಂದ್ಸಲ ಯೋಚನೆ ಮಾಡಿ. ಸೆಕ್ಷನ್ 801 ಪ್ರಕಾರ ನೀವು ಯಮನಿಗೆ ಇನ್ವಿಟೇಷನ್ ಕೊಡ್ತಾ ಇದ್ದೀರಾ. ಬೇಕಾದ್ರೆ ಇನ್ನು ಕಳ್ಕೊತೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಲ್ಲ. ಈ ಕನ್ಯಾಮಣಿ ನನ್ನ ಅರಗಿಣಿ. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹ್ಯಾಪಿ ಬರ್ತಡೆ ಸರ್. ಆದರಿದ್ರ ನಾಳೆ ಅಲ್ವೇನೋ? ಇಲ್ಲ ಸರ್, ನಿನ್ನ ಇಡೀ ದಿನ 801 ಅಲ್ಲೇ ಜಿಂಚಾಕ್ ಆಗೋಯ್ತು. ಅಂದ್ರೆ ಇಡೀ ನೈಟ್ ಅಂಡ್ ಡೇ ರೂಪಿದಾರ. ಸರ್, ನೀವೊಬ್ಬ ಯೂತ್ ಸ್ಟಾರ್ ನ ತುಂಬಾ ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ನನ್ನ ಫ್ಯಾನ್ಸಿಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಇಡೀ ದೇಶನೇ ಶೇಕ್ ಆಗ್ಬಿಡುತ್ತೆ. ಇದೊಂದು ಸ್ವಲ್ಪ ಊರಿ ಸರ್. ಓಕೆ. ಏ ಯೂತ್ ಸ್ಟಾರ್, ಏನ್ ಗಾಳಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ? ನಾನು ಊಟನ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಿಂದು ಡಯಟ್ ಮಾಡಿ 7 ಪ್ಯಾಕ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಗಾಳಿನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇದೆ ಸರ್. ಯಾವನೋ ನನ್ನ ತಂಗಿನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ದೋನು? ಇವನೇ ಕೌಬಾಯ್ ಕರಿಯ ಅಲ್ಲ, ಇವನಾ? ನಾವು ಸೇಮ್ ಕಲರ್. ಏನೋ ಮುದಿ ನನ್ ಮಗನೇ, ನೋಡೋದಕ್ಕೊಳ್ಳೆ ಸೀದೋಗಿರೋ ಇಜ್ಜಲ್ ತರ ಇದ್ಯಾ. ನಿನಗೆ ಬೆಣ್ಣೆ ತರ ಇರೋ ನನ್ ತಂಗಿನೇ ಬೇಕಾ? ನಿನ್ನ ನೋ ಮುದಿಯಾ, ಓನ್ಲಿ ಯಂಗ್. ಓಕೆ. ಸ್ಮೆಲ್ಲಿಂಗ್ ಸ್ಟಾರ್ ಸುಭಾಷ್ ಸರ್, ನೀವಾ ಸರ್? ನಾನ್ ನಿಮ್ ದೊಡ್ಡ ಫ್ಯಾನು. ನಿಮ್ ಡೈಲಾಗ್ ಚೆನ್ನಾಗಿದ್ದೀರಾ ಅಂದ್ರೆ ನನಗ್ ಪಂಚ ಪ್ರಾಣ. ಹೌದಾ? ಕಬೋಲುಡೋ. ಹಾಯ್ ಶುಭಾ ಡಾರ್ಲಿಂಗ್. ಬಿಳಿ ರಸಗುಲ್ಲ. ಟೇಕ್ ದಿಸ್ ಡಾರ್ಲಿಂಗ್. ಸ್ಮೆಲ್ಲಿಂಗ್ ಸ್ಟಾರ್ನ ಸ್ಮೆಲ್ ತಿಳ್ಕೊಳಕಾಗದೇ ಇರೋ ನೀನು ಸ್ಮೆಲ್ಲಿಂಗ್ ಸ್ಟಾರ್ನ ಲವ್ ಮಾಡ್ತೀಯಾ? ನನ್ಗೆ ಅವಮಾನ ಮಾಡೋದು ಒಂದೇ, ನನ್ನ ಸ್ಮೆಲ್ಲಿಗೆ ಅವಮಾನ ಮಾಡೋದು ಒಂದೇ. ಐ ಹೇಟ್ ಯು. ಸಾರಿ ಶುಭಾ, ಟಾಸ್ಟಾಲಜಿ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾನು ಅಷ್ಟೇ. ನನ್ ಸ್ಮೆಲ್ಗಿಂತ ನಿನ್ನೆ ಹೆಚ್ಚು ಪ್ರೀತಿ ಮಾಡ್ತೀನಿ. ಏನು ಹೊಡ್ಸ್ಕೊಂಡ್ರಿ ಸರ್ ನೀವು? ಸಖತ್ತಾಗಿ ಹೊಡ್ಸ್ಕೊಂಡ್ರಿ. ನೀವೇ ಸೂಪರ್ ಹೀರೋ. ಬಾಯಿ ಬಿಡ ಪ್ರಾಣಿ. ಸೂಪರ್ ಅಂತೆ ಡೂಪರ್ ಅಂತೆ ಇಲ್ಲಿ ಹುಚ್ಚನಾಗಿ ಹೊಡೆದಾಗ ಹೊಡಿತಾವ್ರೆ. ನಾನ್ ನಿನ್ ತಂಗಿನ ಲವ್ ಮಾಡ್ತಿಲ್ಲ ಅಂತ ಹೇಳು. ನನ್ ವಯಸ್ಸು ಎಷ್ಟು, ಅವಳ ವಯಸ್ಸು ಎಷ್ಟು? ಈ ಗಿಣಿ ACP ಅರಗಿಣಿ. ಹೊಳಿತು. ನನ್ನ ಮುಂದಿನ ಪಿಕ್ಚರ್ ಟೈಟ್ಲ್ ಹೊಳಿತು. ಗಿಣಿ ನನ್ನ ಅರಗಿಣಿ.
ಇವ್ನ್ ಕೊಡ್ತಿರೋ ಫೋರ್ಸ್ಗೆ ಮೆಟ್ಲಿಗಿಟ್ಲಾಗ್ಬಿಟ್ಟ. ಸುಭಾಷ್ ಬಂಗಾರು ನನ್ನ ಹತ್ರ ಡೋಂಗಿ ಎಲ್ಲ ಬೇಡ. ಈಗ್ಲಾದ್ರೂ ಒಪ್ಕೊ ನೀನ್ ನನ್ನ ಲವ್ ಮಾಡ್ತೀಯಾ ಅಂತ. ನಿನ್ನಂತ ಉಡಾಫೆ ಪೊಲೀಸ್ನ ನಾನಲ್ಲ, ಬೇರೆ ಯಾವ ಹುಡುಗಿನೂ ಲವ್ ಮಾಡಲ್ಲ. ಕಾಕಿ ಹಾಕಕ್ಕೆ ನಿನ್ನ ಲಾಯಕು. ಪೊಲೀಸ್ ಆಫೀಸರ್ ಅಂದ್ರೆ ಸಿನ್ಸಿಯರ್ ಆಗಿರ್ಬೇಕು, ಖಡಕ್ ಆಗಿರ್ಬೇಕು, ಖದರ್ ಆಗಿರ್ಬೇಕು. ನೀನು ಛೀ! ಸೈನಿಕ್ರೆ ಖಡಕ್ ಆಗಿ ಕದರ್ ಆಗಿರೋ ಪೊಲೀಸ್ ಆಫೀಸರ್ ಹೇಗಿರ್ತಾರೆ? ಬಾಸ್ ಅಲ್ ನೋಡಿ. ಇದು ನೀನು ಇದುವರೆಗೆ ನೋಡದೇ ಇರೋ ಬೆಲ್ಟ್. ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದಮ್ ಆಲ್, ದ ಪೊಲೀಸ್ ಬೆಲ್ಟ್. ಇಲ್ಲಿ ನಾನೇ ಪೊಲೀಸ್, ನಾನೇ ದಾದಾ. ಭಾರತಿ ಮೇಡಮ್ ಬಂದಿದ್ದಾರೆ. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾನೋ ತಂದಾನೋ ತಾನೋ ತಾ. ಫಿಲ್ಮ್ ಸ್ಟಾರ್ಸ್ ನ ಇಮ್ಯಾಜಿನ್ ಮಾಡ್ಕೊಂಡ ತಕ್ಷಣನೇ ನಿನಗ್ ಸೀರಿಯಸ್ನೆಸ್ ಬರಲ್ಲ, ನೀನ್ ಸಿನ್ಸಿಯರ್ ಆಗಲ್ಲ. ಲೈಫೇ ಬೇರೆ, ಸಿನಿಮಾನೇ ಬೇರೆ. ನೀನೊಬ್ಬ ಕರಪ್ಟ್ ಪೊಲೀಸ್ ಆಫೀಸರ್. ಐ ಹೇಟ್ ಯು. ಐ ಹೇಟ್ ಯೋರ್ ಕ್ಯಾರೆಕ್ಟರ್. ಐ ಹೇಟ್ ಯೋರ್ ಆಟಿಟ್ಯೂಡ್. ಹಲೋ, ತಾನು ತಂದಾನ ತಾನು ತಾನು ತಂದಾನ. ಸ್ಟಾಪ್ ಇಟ್. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ. रुको, ಯಾರು ನೀನು? आ मेरे साथ, आजा मेरे साथ मेरे बुलबुल. अरे ಇತ್ತೀಚೆಗೆ ಸಿಟಿಯಲ್ಲಿ ಒಂದು ಸಾಫ್ಟ್ವೇರ್ ಹುಡುಗಿ ಮರ್ಡರ್ ಆಗಿರೋ ವಿಷಯ ನಿಮಗೆ ಗೊತ್ತಿರಬಹುದು. ಆ ಮರ್ಡರ್ ಆಗಿರೋ ಜಾಗದಲ್ಲಿ ನಮಗೊಂದು ಕಾರ್ ನಂಬರ್ ಪ್ಲೇಟ್ ಸಿಕ್ಕಿದೆ. ಈ ನಂಬರ್ ನಿಮ್ಮ ಮಗನ ಹೆಸರಲ್ಲಿದೆ ಮತ್ತೆ ನಿಮ್ಮ ಅಡ್ರೆಸ್ ನಲ್ಲಿದೆ. ಸೊ ನೀವಿಬ್ಬರು ಒಂದ್ಸಲ ಸ್ಟೇಷನ್ಗೆ ಬರಬೇಕಾಗುತ್ತೆ. ಟೋನಿ, ಯಾಕೆ ಬಗೊಳ್ತಾ ಇದೀಯಾ? ದೊಡ್ಡವ್ರ ಮುಂದೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ತುಂಬಾ ಕೊಬ್ಬಿರೋ ಹಾಗಿದೆ. 4 ದಿನ ಬೋನಲ್ಲಿ ಹಾಕಿ ಬೆಂಡುತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ನಾಯಿನ ಕಾರ್ ಕಳೆದೋಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಕಷ್ಟಪಟ್ಟು ಹುಡುಕ್ಬಿಟ್ಟೆ ಸರ್. ಆ ಬಂಸಂದ್ರ ಕೆರೆ ಏರಿ ಮೇಲೆ ಸಿಕ್ತು. ಬಟ್ ಒನ್ ಥಿಂಗ್ ಸರ್, ಆ ಕಾರ್ ನಂಬರ್ ಪ್ಲೇಟ್ ಸಿಕ್ಲಿಲ್ಲ. ಆ ನಂಬರ್ ಪ್ಲೇಟು ಡಿಜಿಪಿಗೆ ಸಿಕ್ಕಿದೆಯಂತೆ. ಹೌದಾ? ನಾನು ನಮ್ ಡಿಜಿಪಿ ತರ ಎಷ್ಟೇ ಸಿನ್ಸಿಯರ್ ಕೆಲಸ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ರು, ಏನಾದ್ರೂ ಒಂದ್ ಮಿಸ್ ಆಗ್ತಾನೆ ಇರುತ್ತೆ ಸರ್. ಎಲ್ಲಿ ನಂಬರ್ ಪ್ಲೇಟ್ ಕೊಡಿ. ನೀವೀಗ ಒಂದ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನನಗೆ ಕಾರ್ ಟೆನ್ಷನ್ ಮುಗೀತು. ಕೇಸ್ ಕ್ಲೋಸ್. ಐ ಡಿಜಿಪಿ, ನನ್ನೇ ಪೊಲೀಸ್ ಸ್ಟೇಷನ್ ಕರೀತೀಯ? ನನ್ನ ಮುಂದೆ ಪೊಲೀಸ್ನವರು ತಲೆ ಎತ್ಕೊಂಡು ವಾಲ್ಯೂಮ್ ರೈಸ್ ಮಾಡ್ಕೊಂಡು ಮಾತಾಡಿದ್ರೆ ನನ್ನ ಮೈಯಲ್ಲಿ ಬ್ಲಡ್ ಕೊತ ಕೊತ ಅಂತ ಕುದಿಯತ್ತೆ. ಬಿಕಾಸ್ ಐ ಹೇಟ್ ಪೊಲೀಸ್. ಮಿಸ್ಟರ್ ಸೂರ್ಯ, ನೀವೆಂಥ ದೊಡ್ಡ ತಪ್ಪು ಮಾಡ್ತಾ ಇದೀರಿ ಅಂತ ನಿಮಗ್ ಗೊತ್ತಾ? ಸೋಮ್ನಿರಿ ಸರ್, ನೀವು ನಿಮ್ ಡಿಜಿಪಿ ಜೊತೆ ಸೇರ್ಕೊಂಡು ನ್ಯಾಯ ನೀತಿ ಧರ್ಮ ಅಂತ ಕತೆ ಹೇಳ್ಬೇಡ ಸರ್. ನಿಮ್ ಡಿಜಿಪಿ ಡ್ಯೂಟಿಲಿ ಇದ್ದಾಗ ಹೆಂಡತಿ ಮಕ್ಳು ಸತ್ರು ತಲೆ ಕೆಡ್ಸ್ಕೊಳಲ್ಲ. ನನ್ ಮಾತ್ ಕೇಳಿ ಆದಷ್ಟು ಬೇಗ ನೀವು ರಿಯಲೈಸ್ ಆಗಿ ರಿಟೈರ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಬೇನಾಮಿ ಆಸ್ತಿ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡಿ ಸರ್. ಇವರೆಲ್ಲ ಯಾರು ಅಂತ ಗೊತ್ತಾ? ಸ್ಕ್ಯಾಮ್ಗಳು ಮಾಡ್ಕೊಂಡು ಜನರ ದುಡ್ಡು ದೋಚ್ತಿರೋ ಪೊಲಿಟಿಷಿಯನ್ಸ್ಗಳು, ಕ್ರೈಮ್ ಮಾಡೋ ಕ್ರಿಮಿನಲ್ಸ್ಗಳು ಅಲ್ಲ. ದೇಶಕ್ಕೋಸ್ಕರ, ಕರ್ತವ್ಯಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ದ ಮೋಸ್ಟ್ ರೆಸ್ಪೆಕ್ಟಬಲ್ ಪೊಲೀಸ್ ಆಫೀಸರ್.
ಕೊಟ್ರೆ ಬೈಕ್ ಬಿಟ್ ಕಳ್ಸೋ ಪೊಲೀಸು, 1000 ಕೊಟ್ರೆ ಕೇಸ್ ಕ್ಲೋಸ್ ಮಾಡೋ ಪೊಲೀಸು ಗಲ್ಲಿ ಗಲ್ಲಿಗೊಬ್ಬರಿರ್ತಾರೆ. ಆದ್ರೆ ಸಿನ್ಸಿಯರ್ ಆಗಿ ಕೆಲಸ ಮಾಡಿ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಕೊಡೋ ಪೊಲೀಸ್ 1000ದಲ್ಲಿ ಒಬ್ಬರಿರ್ತಾರೆ. ಲಂಚ ತಗೊಂಡು ಲುಚ್ಚಾಗಲ್ ತರ 60 ವರ್ಷ ಬದುಕೋದಕ್ಕಿಂತ ಆ ಒಬ್ಬರ ತರ ಸಿನ್ಸಿಯರ್ ಆಗಿ ಒಂದು ದಿನ ಬದುಕಿದ್ರೆ ಸಾಕು. ಪ್ರತಿ ಪೊಲೀಸ್ ಬ್ಯಾಡ್ಜ್ ಹಿಂದೇನೂ ಒಂದು ಹೃದಯ ಇರುತ್ತೆ. ಆ ಪ್ರತಿ ಹೃದಯಕ್ಕೂ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು ಅಂತ ಎಲ್ಲಾ ಬಂಧುಗಳು ಇರ್ತಾರೆ. ಅವರ ಮಧ್ಯೆ ಬೆಲೆ ಕಟ್ಟೋಕಾಗ್ದಿರೋ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯನ ಮೀರಿ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಕರ್ತವ್ಯನೇ ದೇವರು ಅಂತ ಡ್ಯೂಟಿ ಮಾಡಿ ಪ್ರಾಣ ಬಿಟ್ಟಿರೋ ವೀರರು ಇವರೆಲ್ಲ. ಈ ಫೋಟೋಗಳ ಮಧ್ಯೆ ನನ್ನ ಫೋಟೋ ಯಾವಾಗ ಬರುತ್ತೆ ಅಂತ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ.